ಮುಳಬಾಗಿಲು ತಾಲೂಕಿನ ಎನ್ಬಿಕೆ ನಂದಮೂರಿ ಬಾಲಕೃಷ್ಣರವರ ಹುಟ್ಟಿದ ಹಬ್ಬ ಆಚರಣೆ ಬಹಳ ವಿಜೃಂಭಣೆಯಿಂದ ನಡೆಯಿತು. ಅಭಿಮಾನಿಗಳು ಬಹಳ ಉತ್ಸಾಹದಿಂದ ಬಾಲಕೃಷ್ಣರವರ ಹುಟ್ಟಿದ ಹಬ್ಬವನ್ನು ಬಹಳ ಸಡಗರದಿಂದ ಮುಳಬಾಗಿಲು ರಾಧಿಕಾ ಟಾಕೀಸ್ ಆವರಣದಲ್ಲಿ ಎಲ್ಲ ಅಭಿಮಾನಿಗಳು ಸೇರಿ ವಾಣಿಗಾನಹಳ್ಳಿ ಬಾಲಕೃಷ್ಣರವರ ನೇತೃತ್ವದಲ್ಲಿ ನಂದಮೂರಿ ಬಾಲಕೃಷ್ಣರವರ ಹುಟ್ಟಿದ ಹಬ್ಬವನ್ನ ಕೇಕ್ ಕತ್ತರಿಸುವ ಮೂಲಕ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹುಟ್ಟಿದ ಹಬ್ಬಕ್ಕೆ ಬಂದಿರುವ ಎಲ್ಲ ಅಭಿಮಾನಿಗಳನ್ನು ಸನ್ಮಾನಿಸಲಾಯಿತು. ನಂತರ ಎಲ್ಲ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ನಂತರ ವಾಣಿಗಾನಹಳ್ಳಿ ಬಾಲಕೃಷ್ಣರವರು ವೀರಭದ್ರನಗರದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಬ್ಯಾಗುಗಳನ್ನು ವಿತರಣೆ ಮಾಡಿದರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ತುಂಬಾ ಶುಭ ದಿನ ಅಂತ ಅನ್ಸ್ಕೋಬಹುದು. ಯಾಕಂದ್ರೆ ನಟಸಿಂಹ ನಂದಮೂರಿ ಬಾಲಕೃಷ್ಣರವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ಮುಳಬಾಗಿಲು ತಾಲೂಕಿನ ನಮ್ಮ ರಾಧಿಕಾ ಚಿತ್ರಮಂದಿರದಲ್ಲಿ ಏನು ಒಂದು ಅಭಿಮಾನಿಗಳ ಒಂದು ಸಂಭ್ರಮ ಆಚರಣೆ ಮಾಡಬೇಕು ಹುಟ್ಟುಹಬ್ಬದ ಅಂತ ಸೇರಿದಾಗ ಪ್ರತಿಯೊಬ್ಬರು ನಮ್ಮ ಮುಳಬಾಗಿಲು ತಾಲೂಕಿನ ನಂದಮೂರಿ ಅಭಿಮಾನಿಗಳು ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸಿ ಪ್ರತಿಯೊಬ್ಬರು ಮುಂದೆ ಬಂದು ಈ ಕಾರ್ಯಕ್ರಮವನ್ನು ಇಷ್ಟು ದೊಡ್ಡದಾಗಿ ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಪದ್ಮಶ್ರೀ ಪದ್ಮಭೂಷಣ್ ಶ್ರೀ ನಂದಮೂರಿ ಬಾಲಕೃಷ್ಣರವರಿಗೆ ನಮ್ಮ ಕರ್ನಾಟಕದಿಂದ ಮುಳಬಾಗಿಲು ವತಿಯಿಂದ ನಾನು ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅವರು ಇನ್ನೂ 100 ವರ್ಷ ಆರೋಗ್ಯವಾಗಿರ್ಬೇಕು, ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಇನ್ನೂ ಐಶ್ವರ್ಯವಾಗಿರ್ಬೇಕಂತ ಕೋರ್ಕೊಳ್ತಾ, ಅದೇ ಅವ್ರ ಹೆಸರಲ್ಲಿ ಬೆಳಗ್ಗೆ ಕಾಟೇರಮ್ಮನ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಮಾಡಲಾಯ್ತು. ಎಲ್ಲ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ಸಿನಿಮಾಗಳು ತೆಗೆಯೋ ದೇವರು ಆ ಶಕ್ತಿ ಕೊಡಲಿ ಅಂತ. ಮತ್ತೆ ಅದೇ ರೀತಿ ಏನು ಬಸವತಾರ ಗ್ರಾಮ ಕ್ಯಾನ್ಸರ್ ಹಾಸ್ಪಿಟಲ್ ಏನು ಅವರು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿ ಇವಾಗ ತೆಲಂಗಾಣದಲ್ಲಿ ಇದೆ, ಇವಾಗ ಆಂಧ್ರದಲ್ಲಿ ಒಂದು ಶಂಕುಸ್ಥಾಪನೆ ಮಾಡಿದ್ದಾರೆ. ಯಾಕಂದ್ರೆ ಬಾಲಕೃಷ್ಣ ಮೇಲೆ ಇಷ್ಟೊಂದು ಅಭಿಮಾನಿಗಳಿಗೆ ಇಷ್ಟೊಂದು ಪ್ರೀತಿ ಇಷ್ಟು ವಯಸ್ಸಲ್ಲಿ ಅಂತಂದ್ರೆ ಅವ್ರು ಮಾಡೋ ಸೇವಾ ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬರು ಅವ್ರನ್ನ ಇಷ್ಟಪಡ್ತಾರೆ. ಯಾಕಂದ್ರೆ ಪ್ರತಿ ಬಡವರಿಗೂ ಎಷ್ಟೊಂದು ನಾನು ಒಂದು 4-5 ಜನ ಕ್ಯಾನ್ಸರ್ ಪೇಷಂಟ್ ಕಳ್ಸಿದ್ದೀವಿ ನಮ್ಮ ಲೆಟ್ರೇಟ್ ಇಂದ ಮುಳಬಾಗಿಲು ತಾಲೂಕು ವತಿಯಿಂದ. ಕೆಲವರಿಗೆಲ್ಲ ಅಷ್ಟೊಂದು ಅನುಕೂಲ ಮಾಡಿಕೊಟ್ಟು ಒಂದು ಕಡಿಮೆಯಲ್ಲಿ ಅವರಿಗೆ ಒಂದು ಕ್ಯಾನ್ಸರ್ ಗುಣಮುಖ ಆರೋಗ್ಯ ತರ ಮಾಡಿದ್ದಾರೆ. ಅವ್ರಿಗೆ ನಾನು ನಿಜವಾಗ್ಲೂ ಹಾಸ್ಪಿಟಲ್ ಸಿಬ್ಬಂದಿ ವರ್ಗಕ್ಕೆಲ್ಲ ನಾನು ಧನ್ಯವಾದಗಳು ತಿಳಿತೀನಿ. ಅದೇ ರೀತಿ ನಮ್ಮ ಏನು ಕರ್ನಾಟಕ ಕನ್ವೀನರ್ ಕಾಂತಾರಾವ್ ಸರ್ ಅವರಾಗ್ಲಿ, ಮತ್ತೆ ನಂಬೂರು ಆಲ್ ಇಂಡಿಯಾ ಎನ್ಬಿಕೆ ಫ್ಯಾನ್ಸ್ ಅಧ್ಯಕ್ಷರಾಗಿ ನಮ್ಮ ನಂಬೂರು ಸತೀಶ್ ಅವರಾಗ್ಲಿ ನಮಗೆ ತುಂಬಾ ಒಂದು ಪ್ರೋತ್ಸಾಹ ಕೊಟ್ಟು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೂ ನಾನು ಮುಳಬಾಗಿಲು ತಾಲೂಕು ವತಿಯಿಂದ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲಾ ಗಣ್ಯರಿಗೂ ಒಂದು ಅನಿತಾ ಭಾವಿಸ್ಬೇಡಿ ಹೆಸರೇನಿಲ್ಲ ಅಂತ ನಮ್ಮ ಥಿಯೇಟರ್ ಮಾಲೀಕರ ಅಣ್ಣವರಿಗೆ ಆಗ್ಲಿ ಎಲ್ಲಾ ಗಣ್ಯರಿಗಾಗ್ಲಿ ನಾನು ನಿಜವಾಗಲೂ ಅಭಿನಂದನೆ ತಿಳಿಸ, ನಿಮ್ಮ ಪ್ರೋತ್ಸಾಹ ಇದೇ ರೀತಿ ನಮ್ಮ ಮೇಲೆ ಇರಬೇಕು. ಯಾಕಂದ್ರೆ ಈ ನಂದಮೂರಿ ಅಭಿಮಾನಿ ಬಳಗ ವತಿಯಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕಂತ ನಾನು ಎಲ್ಲರಲ್ಲಿ ಬೇಡ್ಕೊಳ್ತೀನಿ. ಅದೇ ರೀತಿ ಇವತ್ತು ಇನ್ನು ಕೆಲವು ಶಾಲಾ ಮಕ್ಕಳಿಗೆ ಇದು ಕಲಿಕಾ ಸಾಮಗ್ರಿ ಕಿಟ್ ಕೊಡ್ಬೇಕು. ಅದಕ್ಕೆ ಎಲ್ಲ ಟೈಮ್ ಫಿಕ್ಸ್ ಮಾಡಿದ್ದೀವಿ. ಅದರಿಂದ ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಫಸ್ಟ್ ಗೊಲ್ಲಲ್ಲಿಗೆ, ಆಮೇಲೆ ಮತ್ತೆ ನಮ್ಮ ಮುಳಬಾಗಿಲು ವೀರಭದ್ರನಗರದಲ್ಲಿ ಒಂದು ಶಾಲೆಗೆ, ಆಮೇಲೆ ಲಾಸ್ಟ್ ಒಂದು ಸುಗ್ದೊಡ್ಡಿಗೆ ಹೋಗ್ಬೇಕು. ದಯವಿಟ್ಟು ಅಭಿಮಾನಿಗಳೆಲ್ಲ ಬರೋರು ಬನ್ನಿ, ದಯವಿಟ್ಟು ಜೊತೆಯಲ್ಲಿ ಈ ಕಾರ್ಯಕ್ರಮ ಇದಾದ್ಮೇಲೆ ಎಲ್ಲರೂ ಊಟದ ವ್ಯವಸ್ಥೆ ಇದೆ, ಅನ್ನದಾನ ಇದೆ, ಅನ್ನದಾನ ಮಾಡಿಕೊಂಡು ಇಲ್ಲಿಂದ ಹೋಗ್ಬೇಕಂತ ನಾನು ಎಲ್ಲರಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತಾ, ಮತ್ತೆ ನಾನು ಪ್ರತ್ಯೇಕವಾಗಿ ಹೇಳ್ಬೇಕಂದ್ರೆ ನಮ್ಮ ಚಿನ್ನಪ್ಪಯ್ಯನ NT ರಮಣನ್ನ, ನಮ್ಮ ಇವರು ನಮ್ಮ ಸತ್ಯಣ್ಣ ಅವರಾಗ್ಲಿ, ಯಾಕಂದ್ರೆ ಇವರೆಲ್ಲ ಮೊದಲಿಂದ ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ಸುಮಾರು ಜನ ದಯವಿಟ್ಟು ಅನಿತಾ ಭಾವಿಸ್ಬೇಡಿ, ನಮ್ಮ ಮುನ್ರಾಜಣ್ಣ ಅವರಾಗ್ಬಿರು, ಶಿವಣ್ಣ, ನಮ್ಮ ಸತ್ಯಣ್ಣ ಅವರು, ಸುಮಾರು ಜನ ನಮ್ಮ ಶಿವರಾಜ್ ಫ್ರೆಂಡು, ನಮ್ಮ ಇಲ್ಲಿ ಇವರಿದ್ದಾರೆ ನಾನು NTR ಸೋಮಣ್ಣ ಅಂತ ಕರೀತೀನಿ, ಎಲ್ಲಿದ್ದಾರೆ ಸೋಮಣ್ಣ ಅವರು. ಯಾಕಂದ್ರೆ ಪ್ರತಿಯೊಂದು ಅವರು ಬ್ಯಾತ್ನೂರಿಂದ ಬಂದು ನಿಜವಾಗ್ಲೂ ಅವರೊಂದು ಎಷ್ಟ ರೀಲ್ಸ್ ಮಾಡಿಸಿ, ಇವಾಗ ಬಾಲಯ್ಯ ಅವರು ನಾವು ನಿಜವಾಗ್ಲೂ ಜೂನಿಯರ್ ಬಾಲಯ್ಯ ಅಂತ ಕರಿತೀನಿ. ಎಲ್ಲಿದ್ದಾರಪ್ಪ? ನಮ್ಮ ಅಲ್ಲೇ ಇದ್ದಾರೆ, ಮುಂದೆ ಬರ್ಬೇಕು ನೀವು. ಮತ್ತೆ ನಮ್ಮ ಮುದಿಗೆರೆಯಿಂದ ಅನೇಕ ಜನ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಪ್ರತಿಯೊಬ್ಬರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಈ ಥಿಯೇಟರ್ ನಮ್ಮ ಸೋಮಣ್ಣ ಅವರಿದ್ದಾರೆ, ಅವ್ರು ಇದಕ್ಕೆಲ್ಲ ಒಂದು ಸಹಕಾರ ಕೊಟ್ಟು. ರವೀಣ್ ಅವರು ಬಂದಿಲ್ಲ, ನಮ್ಮ ಜಾನಿ ಬೈ, ಅಪ್ಸರು, ತನ್ವೀರನ್ನ, ಸುಮಾರು ಜನ ಇದ್ದಾರೆ, ಇನ್ನೂ ಬಂದಿಲ್ಲ. ದಯವಿಟ್ಟು ಎಲ್ಲ ನಮ್ಮ ಮೇನ್ ಆಗಿ ನಮ್ಮ ಚಿನ್ನಿ ಹರಿ, ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಆದ್ರೂ ನಮ್ಮ ರಮೇಶ, ಚಿನ್ನಿ, ಹರಿ ಇವರೆಲ್ಲ ಟೀಮು
ಚಂದ್ರ, ಅನೇಕ ಜನ, ಪ್ರಭಾಕರ್, ದಯವಿಟ್ಟು ಅನಿತಾ ಭಾವಿಸ್ಬೇಡಿ, ಸುಮಾರು ಜನ ಇದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಾನು ನಮ್ಮ ಮೀಡಿಯಾ ಅವರು ನನಗೆ ನಿಜವಾಗ್ಲೂ ಒಂದು ಅಣ್ಣ ತಮ್ಮಂದಿರ ತರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೇವೆ ಅಂತ ಅವರು ನಿಜವಾಗ್ಲೂ ಬರ್ತಾರೆ, ಇದು ಮಾಡಿದ್ದಾರೆ. ನಾನು ಮೀಡಿಯಾ ಅವರಿಗೆ ನಾನು ನಿಜವಾಗ್ಲೂ ತಲೆಬಾಗಿ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಮಾತ್ರ ಹೇಳಿ ಈ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಹೊಂದಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವಲ್ಪ ಜಲ್ಪಲಿ, ಸ್ವಲ್ಪ ಕೈ ಇಟ್ಕೊಳ್ಳಿ. ಎಲ್ರು ಆ ಕಡೆ ನೋಡಿ. ಚೆನ್ನಾಗಿ ಓದ್ಕೋಬೇಕಮ್ಮೇನ್ರು, ಆಯ್ತಾ? ಎಲ್ರಿಗೂ ನಮಸ್ಕಾರ. ಇವತ್ತು ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಶುಭ ದಿನ. ಪದ್ಮಭೂಷಣ್ ಶ್ರೀ ನಂದಮೂರಿ ಬಾಲಕೃಷ್ಣರವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ಮುಳಬಾಗಿಲು ತಾಲೂಕಿನ ನಂದಮೂರಿ ಅಭಿಮಾನಿಗಳ ಬಳಗ ವತಿಯಿಂದ ಎಲ್ಲರೂ ಸೇರಿಕೊಂಡು ಸುಮಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಇವತ್ತು. ಅದಕ್ಕೆ ಕೈ ಜೋಡಿಸಿದ ನಮ್ಮ ನಂದಮೂರಿ ಅಭಿಮಾನಿ ಬಳಗ ಸಂಘ ಇದೆ, ಆ ಸಂಘಕ್ಕೆಲ್ಲ ನಾನು ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಮೊನ್ನೆನೆ ನಮ್ಮ ಹೇಳ್ತಾ ಇಲ್ವಾ, ಅವರು ವಿಶ್ವವಿಖ್ಯಾತ ನಟ ಸಾರ್ವಭೌಮ ಪದ್ಮಶ್ರೀ ನಂದಮೂರಿ ಡಾಕ್ಟರ್ NT ರಾಮಾರಾವ್ ಅವರ ಜಯಂತಿ ಅಂಗವಾಗಿ ಬಂದು ಇಲ್ಲಿ ಕಲಿಕಾ ಸಾಮಗ್ರಿ ಕೊಟ್ಟೋಗಿದ್ವು. ಅವತ್ತು ನಾವು ಒಂದು ಬ್ಯಾಗ್ ಕೊಡ್ಸೋಣ ಅಂತ ಅವತ್ತು ಬ್ಯಾಗ್ ತಂದಿಲ್ಲ, ಅದಕ್ಕೆ ಹೇಳಿದ್ವಿ. ಅದಕ್ಕೆ ಇವತ್ತು ಬರ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಇಲ್ಲಿಗೆ ಬಂದು ಇವತ್ತು ಮಕ್ಕಳಿಗೆಲ್ಲ, ಯಾಕಂದ್ರೆ ಅವರು ಅವತ್ತು ನೋಡ್ತಾ ಇದ್ರೆ ಅವ್ರ ಆನಂದ ಅಷ್ಟೋ ಇಷ್ಟಿಲ್ಲ. ನಾವು ಎಷ್ಟೇ ದಾನ ಮಾಡಿದ್ರು ಯಾರಿಗೂ ತೃಪ್ತಿ ಆಗಲ್ಲ ಅಂತ. ಅದು ಒಂದು ವಿದ್ಯಾದಾನ, ಒಂದು ಅನ್ನದಾನ ಅಂತ ದೊಡ್ಡವರು ಏನ್ ಹೇಳ್ತಾರೋ ಆ ತರ ಚಿಕ್ಕ ಮಕ್ಕಳಿಗೆ ನಾವು ಇವತ್ತು ಒಂದು ಕಲಿಕಾ ಸಾಮಗ್ರಿ ಕೊಟ್ರೆ ಅವರು ಒಂದು ಚೆನ್ನಾಗಿ ಬರ್ಕೊಂಡು ಅವರು ಒಂದು ಉನ್ನತ ಮಟ್ಟಕ್ಕೆ ಹೋದ್ರೆ ನಮ್ಗೊಂದು ಸಂತೋಷ ಆಗುತ್ತೆ. ಅದೇ ರೀತಿ ಒಂದು ಅಭಿಮಾನ ಹೀರೋ ಹೆಸರು ಮೇಲೆ ಮಾಡ್ತಿದ್ರೆ ಅವ್ರಿಗೂ ನಮ್ಮ ಕಡೆಯಿಂದ ಒಂದು ಅಭಿಮಾನಿಗಳಿಂದ ಅವ್ರಿಗೂ ಒಂದು ಒಳ್ಳೆ ಕೀರ್ತಿ ಬರುತ್ತೆ ಅಂತ ಹೇಳ್ತಾ, ಈ ತರ ಪ್ರತಿಯೊಬ್ಬರು ಒಂದು ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಅಂತ ನಾನು ಎಲ್ಲ ಅಭಿಮಾನಿಗಳು ನಾನು ನಿಜವಾಗ್ಲೂ ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಯಾವ್ದು ವೇಸ್ಟ್ ಖರ್ಚುಗಳು ಮಾಡ್ತೀರಾ, ಒಂದು ಅನ್ನದಾನ, ಒಂದು ದೇವಸ್ಥಾನ ಪೂಜೆ, ಒಂದು ಚಿಕ್ಕ ಮಕ್ಕಳಿಗೆ ಯಾವುದೋ ಒಂದು ಉಪಯೋಗ ಆದ್ರೆ ಒಂದು 100 ರೂಪಾಯಿ ನಾವು ವೇಸ್ಟ್ ಮಾಡೋ ಬದಲು ಒಂದು 100 ರೂಪಾಯಿ ಮಕ್ಕಳಿಗೆ ಒಂದು ಸೇವೆ ಮಾಡಿದ್ರೆ ಅದಕ್ಕೆ ಫಲ ಸಿಗುತ್ತೆ ನಮ್ಗಂತ ಹೇಳ್ತಾ, ಅದೇ ರೀತಿ ಇವತ್ತು ಇಲ್ಲಿ ನಮ್ಮ ಮುಳಬಾಗಿಲು ಪಟ್ಟಣದಲ್ಲಿ ಇರುವ ವೀರಭದ್ರನಗರ ಒಂದು ಸರ್ಕಾರಿ ಶಾಲೆಯಲ್ಲಿ ನಮಗೆ ಈ ಅವಕಾಶ ಕೊಟ್ಟಿರುವ ಈ ಮಕ್ಕಳಿಗೆ ಈ ವಿತರಣಾ ಕಾರ್ಯಕ್ರಮಕ್ಕೆ ಮುಖ್ಯ ಶಿಕ್ಷಕರಾಗಿರೋ ರಮಾದೇವಿ ಮೇಡಮ್ ಅವರು, ನಿಜವಾಗ್ಲೂ ಅವ್ರಿಗೆ ನಾವು ಕೃತಜ್ಞತೆ ಹೇಳ್ಬೇಕು. ಅದೇ ರೀತಿ ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗಕ್ಕೂ, ಅಡುಗೆ ಮಾಡುವವರಿಗೂ ಎಲ್ರಿಗೂ ನಾನು ವಂದನೆಗಳು ಹೇಳ್ತಾ, ಅದೇ ರೀತಿ ಇಲ್ಲಿ ನಾವು ಬರ್ಬೇಕಂದ್ರೆ ಮುಖ್ಯ ಕಾರಣ ಹೇಳ್ಬೇಕಂದ್ರೆ ನಮ್ಮ ಹರಿ, ನಾಗಣ್ಣ, ನಮ್ಮ ಕಿರಣ್, ಇವರೆಲ್ಲ ಇವರು ಶ್ರೀನಿವಾಸ್ ಅಂತ. ಅದೇ ರೀತಿ ಇಲ್ಲಿ ಬಂದಿರುವ ನಮ್ಮ ಮಚ್ಚನಹಳ್ಳಿ ಶ್ರೀನಾಥ್ ಅವರು, ನಮ್ಮ ಪ್ರಶಾಂತ್, ಯಾಕಂದ್ರೆ ಇವರು ಅನೇಕ ಕಾರ್ಯಕ್ರಮಗಳು, ಪ್ರಶಾಂತ್ ಅವರು ಚಿಕ್ಕ ಮಕ್ಕಳ ವಿಷಯದಲ್ಲಿ ಆ ಸ್ಕೂಲ್ ಈ ಸ್ಕೂಲ್ ಅಂತ ಅವ್ರ ಕೈಲಿ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮಗೆ ನಾನು ಪ್ರತಿಯೊಂದು ಇದ್ರಲ್ಲಿ ಹೇಳ್ತೀನಿ, ನಿಮಗೆ ನಾನು ಯಾವತ್ತೂ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನೀವು ನಮ್ಮನ್ನು ಒಂದು ಒಳ್ಳೆ ಇದು ಮಾಡಿ ಅದನ್ನು ಸುದ್ದಿ ಮಾಡ್ತೀರಾ, ಅದಕ್ಕೆ ನಿಮ್ಗೆ ಪದೇ ಪದೇ ಧನ್ಯವಾದಗಳು ಹೇಳ್ತಾ, ಅದೇ ರೀತಿ ಮತ್ತೆ ನಾವು ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ. ಅದರಿಂದ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಮೇಡಮ್ ಅವರೇ, ಇನ್ನೂ ಹೊರಡ್ಬೇಕು, ಅದಕ್ಕೆ ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಷ್ಟು ಮಾತ್ರ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.